ಜಾತಿ ಗಣತೆ ಮಾಡ್ತಾ ಇದ್ದಾರಲ್ಲ ಸರ್ಕಾರ, ಅದು ಈ ಟೈಮಲ್ಲಿ ಸೂಕ್ತವಲ್ಲ ಅದು. ಯಾಕೆಂದರೆ ಈಗ ಹಿಂದೆ ಸಿದ್ದರಾಮಯ್ಯನವರು 2017ರಲ್ಲಿದ್ದರು, ಮತ್ತು ಈಗ 2 ವರ್ಷ ಅಧಿಕಾರದಲ್ಲಿದ್ದಾರೆ. ಇದು ಸರಿಯಿಲ್ಲ. ನಮಗಂತೂ ನೋಡಿ, ನಾನೊಬ್ಬ ಲೀಡ್ರಾಗಿ, ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರು, ಅಧ್ಯಕ್ಷರಾಗಿ ಈ ಸುತ್ತಳಿನಲ್ಲಿ ಎಲ್ಲೂ ಕೂಡ ಜಾತಿ ಗಣತೆಗೆ ಯಾವ ಅಧಿಕಾರಿಗಳು ಬಂದಿಲ್ಲ ವೀಕ್ಷಣೆ ಮಾಡಲಿಕ್ಕೆ. ಸುಮ್ಮನೆ ಸುಳ್ಳು, ಸರ್ಕಾರದವ್ರು ಎಲ್ಲೋ ಒಂದು ಕಡೆ ಕುಂತು ಮಾತಾಡ್ಬಿಟ್ಟು ಸುಮ್ಮನೆ ರಾಜ್ಯದಲ್ಲಿ ಜನಗಳು ಅಲ್ಲೋಲ ಕಲ್ಲೋಲ ಮಾಡ್ತಾಯಿದ್ದಾರೆ ಅಷ್ಟೇ. ಜಾತಿ ಗಣತೆ ಇವರು ಪಕ್ಕ ಮಾಡಬೇಕಲ್ವಾ, ಜನಗಳು ಗೊತ್ತಾಗುತ್ತಲ್ಲ. ಹಳ್ಳಿಗೆ ಬಂದು ನಾವು ಜಾತಿ ಗಣತೆ ಮಾಡಿದ್ದೀವಿ ಅಂತ ಗುರುತು ಮಾಡ್ತಾರೆ, ಮನೆ ಬಾಗಿಲಲ್ಲಿ ಕೇಳ್ತಾರೆ. ಅಲ್ಲಿ ದೇವಸ್ಥಾನ ಹತ್ರ ಕುಂತಿರೋರು, ಹೋಟ್ಲ್ ಹತ್ರ ಕುಂತಿರೋರು, ಹಳ್ಳಿಗಳೇ ಇನ್ನೂ ಬೀಡಿ ಸೇಯ್ತಾ ಟೀ ಕುಡಿತಾ ಕುಂತ್ಕೊಂಡ್ರೆ ಎಲ್ಲರಿಗೂ ಗೊತ್ತಾಗಲ್ವ ಇವ್ರು ಮಾಡಿದರೆ. ಇದು ಸುಳ್ಳು, ಜಾತಿ ಗಣತೆ ಮಾಡಿಲ್ಲ. ಎಲ್ಲೋ ಒಂದು ಕಡೆ ಕುಂತ್ಕೊಂಡು ಸಾಬ್ರುಗಳನ್ನ ಸ್ವಲ್ಪ ಏನೋ ಒಂದು ಅವ್ರನ್ನ ಪ್ರೋತ್ಸಾಹ ಕೊಡೋಕ್ಕೆ, ಅವ್ರಿಗೆ ಖುಷಿ ಪಡಿಸೋಕ್ಕೆ ಇದು ಮಾಡಿದ್ದಾರೆ. 75,000 ಎಲ್ಲಿ ಬರ್ತದೆ? 75 ಲಕ್ಷ ಎಲ್ಲಿ ಬರ್ತಾರೆ? ಇರೋದೇ ಮೇಜರು ಲಿಂಗಾಯತರು, ಒಕ್ಕಲಿಗರು, ಕುರುಬರು, ನೆಕ್ಸ್ಟ್ SCಗಳು. ಇಷ್ಟು ಜನ ಬರ್ತೀವಿ. ಯಾರೋ ಅಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ ವರದಿ ಕೊಟ್ಟಿದ್ದಾರೆ, ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅಷ್ಟೇ ಹೊರತು ಜಾತಿ ಗಣತೆ ಯಾವುದೇ ಕಾರಣಕ್ಕೂ ಮಾಡುವಿಲ್ಲ, ಆಗುವಿಲ್ಲ. ನೋಡಿ, DK ಶಿವಕುಮಾರ್ ಅವರು ಒಕ್ಕಲಿಗರ ನಾಯಕರಲ್ಲ. ಇಡೀ ರಾಜ್ಯದಲ್ಲಿ HD ದೇವೇಗೌಡರು, ಕುಮಾರಸ್ವಾಮಿ ಅವ್ರನ್ನ ನಾವೆಲ್ಲ ಅವ್ರನ್ನ ಒಪ್ಕೊಂಡಿದ್ದೀವಿ ಒಕ್ಕಲಿಗರ ನಾಯಕರು ಅಂತ. ಅವ್ರ ತಲೆ ಇರುವವ್ರಿಗೆ, DK ಶಿವಕುಮಾರ್ಗೆ ಯಾರು DK ಶಿವಕುಮಾರು ಉಪಮುಖ್ಯಮಂತ್ರಿಗಳು ಒಕ್ಕಲಿಗರ ನಾಯಕ ಅಂತ ಯಾರೂ ಐಡೆಂಟಿಫೈ ಮಾಡಲ್ಲ ಅಷ್ಟೊಂದು ಪರ್ಸೆಂಟೇಜ್ ಆಗಿ. ಸಣ್ಣ ಪುಟ್ಟ ಅವರ ಫಾಲೋಯರ್ಸ್ ಕಾಂಗ್ರೆಸ್ ನಮ್ಮ ನಾಯಕರು ಅಂತ ಮಾಡ್ಬೋದು ಹೊರತು, ಇವತ್ತು ರಾಜ್ಯದಲ್ಲಿ ಒಕ್ಕಲಿಗರ ನಾಯಕರು HD ದೇವೇಗೌಡರು, ಅವ್ರು ಬಿಟ್ಟರೆ ಕುಮಾರಸ್ವಾಮಿ ಅವರು. ಅದು ಬಿಟ್ಟರೆ ಸಣ್ಣ ಪುಟ್ಟರು ಇದ್ದಾರೆ, ಇಲ್ಲ ಅಂತಲ್ಲ. ಅವ್ರ ಬೆಂಬಲಿಗೆ ನಾವಿದ್ದೀವಿ. ಹಂಗೆ ಇವರು ಒಕ್ಕಲಿಗರ ನಾಯಕರು DK ಶಿವಕುಮಾರ್ ಅಂತ ಇದುವರೆಗೆ ಕಾಂಗ್ರೆಸ್ ಓಲಿನಲ್ಲಿ ಒಂದಷ್ಟು ಗೆದ್ಕೊ ಬರ್ತಾಯಿದ್ದಾರೆ ಅಷ್ಟೇ ಬಿಡ್ತು. ಒಕ್ಕಲಿಗರು ಓಟ್ ಹಾಕಿನ್ಬೋದು. ಈ ಸತೇನೋ ಮಂಡ್ಯ ಜಿಲ್ಲೆ ಆ ಕಡೆ ರಾಮನಗರರೆಲ್ಲ ನನಗೆ ಪೆನ್ನು ಪೆನ್ಸಿಲ್ ಕೊಡಿ ಅಂತ ಹೇಳ್ದಕ್ಕೆ ಒಂದಷ್ಟು ಜನ ದಯ ತೋರಿಸಿದ್ರು. ಈಗ ಅಲ್ಲೂ ಪ್ರೂವ್ ಆಗೋಯ್ತು ಇವು ಹೆಂಗೆಲ್ಲ ಆಗಲ್ಲ ಅಂತ. ವೇಸ್ಟ್ ಮಾಡಿ ಏನು ಪ್ರಯೋಜನ? ಈ ಓಲಿ ಈಗ ನಮ್ಮ ಜನಾಂಗದವರೊಬ್ಬ ನಾಯಕ ಆಗಿ ಸಪೋರ್ಟ್ ಮಾಡಬೇಕಲ್ವಾ? ಇದನ್ನು ತರಲೇಬೇಡ್ದು. ಇದು ಯಾಕೆ ಬೇಕಾಗಿತ್ತು? ಇದೆಲ್ಲ ಬೇಕೇ ಆಗಿರಲಿಲ್ಲ. ಅಲ್ಲೆಲ್ಲ ಇದು ಮಾಡಬೇಕು. ನೇಮದಿಯಿಂದ ಹೆಂಗೆ 130 ಸೀಟ್ ಕೊಟ್ಟಿದ್ದಾರೆ, 130 ಸೀಟು ಆರಾಮಾಗಿ ರಾಜ್ಯಭಾರ ಮಾಡ್ಕೊ ಹೋಗಿದ್ಬಿಟ್ಟು ಎಲ್ಲ ಲೂಟಿ ಪಾಟಿ ನಡೀತಾ ಇದ್ದ ನಡ್ಕೊ ಯಾಕೊಟ್ಟಲ್ಲಿ ನೆಮ್ಮದಿನಾರ ಜನಗಳಿಗೆ ನೆಮ್ಮದಿ ಕೊಡ್ಬೇಕಲ್ವಾ? ಇವತ್ತು ನಮ್ಮ ದೇಶ ಇಂಡಿಯಾ, ಭಾರತ ದೇಶ. ಇಲ್ಲಿರೋರು ಜಾಸ್ತಿ ಮೇಜರು ಹಿಂದೂ ಜನ. ಇನ್ನು ಅದು ರಾಜ್ಯದಲ್ಲಿರೋರು ಹಿಂದೂಗಳು ಜಾಸ್ತಿ. 1000 ತಗೊಂಬಂದು 75 ಲಕ್ಷ ಅಂದರೆ ಇದು ಮೋಸ ಅಲ್ವಾ? ನಮಗೆಲ್ಲ ಒಕ್ಕಲಿಗರು ಇರ್ಬೋದು, ಬೇರೆ ಜಾತಿಯವರು ಇರ್ಬೋದು, ಇತರೆ ಜಾತಿಯವರು ಸಾಬ್ರೊಬ್ಬರು ಬಿಟ್ರೆ ಎಲ್ಲರೂ ಹಿಂದೂಗಳಿಗೆ ನೋವಲ್ವಾ? ಅವರು ಭಯ ಶುರು ಆಗುತ್ತೆ ಕಣ್ರಿ. ಇವರೇನೋ ಮಾಡಿಬಿಡ್ತಾರೆ ನಾಳೆ ದಿವಸ, ಎಲ್ಲಪ್ಪ ಇವರೇ ದೇಶ ಆಳಿಗೆ ಬಂದ್ಬಿಟ್ರು ಮುಸ್ಲಿಮಾನ್ ನಾಯಿಗ ಸಾಬ್ರುಗಳು ಅಂತ ಭಯ ಅಲ್ವಾ? ಒಬ್ಬೊಬ್ಬ 10 ಜನ 20 ಜನ ಉಡಿಸ್ತಾನೆ, 300 ಜನ ಹೆಂಡತಿ ಕರ್ಕೊತಾರೆ. ಒಬ್ಬೊಬ್ಬ 10 ಜನ ಅಂದರೆ 30 ಜನ ಆಯ್ತವ ಒಬ್ಬಂಗೆ. ದೇಶದಲ್ಲಿ ಇನ್ಯಾಕೆ ಜಾಸ್ತಿ ಬೆಳಕಿಲ್ಲ ಅವರು? ನಮಗೂ ಆತಂಕ. ನಮ್ಮ ಈ ಇಂದಿನ ಮಕ್ಕಳುಗಳ ಗತಿ ಏನು ಅನ್ನಿಸ್ಬಿಡ್ತದೆ ಒಂದೊಂದ್ಸತಿ. ಅಷ್ಟೊಂದು ಜನ ಉಡಿಸ್ಬಿಟ್ಟು ಅವರು ಕಬ್ಬಿಣ ಆಯ್ಕೆ, ಪ್ಲಾಸ್ಟಿಕ್ ಆಯ್ಕೆ, ಯಾವ್ದಾದ್ರು ವರ್ಕ್ಶಾಪಿಗೆ ಬಿಟ್ಬಿಡ್ತಾರೆ. ನಾವುಗಳೆಲ್ಲ ಏನು ಮಾಡ್ತೀವಿ, ಒಂದೊಂದೆರಡು ಉಡಿಸ್ಕೊಂಡು ಒಳ್ಳೆ ಎಜುಕೇಷನ್ ಕೊಡ್ಬಿಟ್ಟು ಡಾಕ್ಟ್ರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಸೈನಿಕರಾಗಿ ಕಳಿಸ್ಬೇಕು, ಈ ದೇಶ ಕಾಪಾಡಿಕೆ ಅಂತ ನಾವು ಮಾಡ್ತೀವಿ. ಅವ್ರಿಗೇನು ದೇಶ ಇದ್ದಷ್ಟು ಅವ್ರಿಗೇನು ರೀ ಬೇಗ ಸಾಬ್ರುಗಳು ಬೇಕಾದಷ್ಟು ದೇಶ ಇದೆ, ಆ ದೇಶಕ್ಕೆ ಹೋಗಿ ವಾಸ ಮಾಡ್ತಾರೆ. ಅವ್ರಿಗೇನು ಪಾಸ್ಪೋರ್ಟ್ ಕೊಡ್ತಾರೆ, ಹೋಗಿ ಸೇರ್ಕೊಬಿಟ್ರೆ ಅಲ್ಲೇ ಒಂದು 10 ಜನ ಉಡ್ಸ್ಕೊಂಡು ಅಲ್ಲೇ ಇದ್ಬಿಡ್ತಾರೆ. ನಾವುಗಳು ಹೋಯ್ಕಾಗದ? ಈ ಇಂಡಿಯಾ ಬಿಟ್ಟು ಎಲ್ಲಿ ಹೋಯ್ತೀವಿ ನಾವು? ಕರ್ನಾಟಕ ಬಿಟ್ಟು ತಮಿಳ್ನಾಡಿಗೆ ಹೋಗಿ ವಾಸ ಮಾಡಿಕ್ಕಿಲ್ಲ ನಾವು. ನಮ್ಮ ಕರ್ನಾಟಕಕ್ಕೆ ಬಂದು ತಮಿಳ್ನಾಡವರು, ಆಂಧ್ರದವರು,
ಕೇರಳದವರು ಇಲ್ಲಿ ಜೀವನ ಕಳೀತಾರೆ. ನಮ್ಮ ರಾಜ್ಯದವರು ಎಲ್ಲೂ ಹೋಗಿದ್ದು ನಾನು ನೋಡಿಲ್ಲ. ಆದರೆ ಅಮೇರಿಕಾ ಅಂತ ಒಳ್ಳೊಳ್ಳೆ ದೇಶಕ್ಕೆ ಹೋಗಿ ಡಾಕ್ಟ್ರು ಇಂಜಿನಿಯರ್ ಆಗಿದ್ದಾರೆ. ಬಟ್ ನಾವು ವಲಸೋಕ್ಕಾಗುತ್ತಾ? ಇದು ಭಾರಿ ದುರಂತ ಮಾಡಿರೋದು ಸರ್ಕಾರ. ಇದು ಕೈ ಬಿಡಲಿಲ್ಲ ಅಂದರೆ ತುಂಬ ಗಲಾಟೆ ಆಯಿತು, ಕ್ರೌಡ್ ಆಗುತ್ತೆ. ಎಲ್ಲ ಸರ್ಕಾರಕ್ಕೆ ದೊಡ್ಡ ಗಂಡಾಂತರ ಆಗೋಯ್ತದೆ. ಏನು ಹುಡುಗಾಟನ? ಎಲ್ಲರೂ ಸೇರ್ಕೊಬಿಡ್ತಾರೆ, ಹಿಂದೂಗಳೆಲ್ಲ ಸೇರ್ಕೊಬಿಡ್ತಾರೆ. ನೆಮ್ಮದಿ ಇಲ್ಲಂಗೆ ಆಗೋಗ್ಬಿಟ್ಟಿದೆ. ಎಷ್ಟೋ ಜನ ಏನಪ್ಪ ಗತಿ, ನಾಳೆ 75 ಲಕ್ಷ ಇದ್ದಾರೆ ಇವರು. ಇವತ್ತು 75 ಲಕ್ಷ ಇದ್ದರೆ ಇನ್ನು 10 ವರ್ಷಕ್ಕೆ ಎಷ್ಟಾಗ್ಬೋದು ಹೇಳಿ? 2 ಕೋಟಿ ಜನ ಆಯ್ತಾರೆ ಇವರು. ಆಮೇಲೆ ಕತೆ ಹೆಂಗೆ? ಆ 2 ಕೋಟಿ ಜನ ಅವರು 10 ಕೋಟಿ ಆಯ್ತಾರಪ್ಪ. ಈಗ ಇವತ್ತು ನಡೀತಾ ಇರೋದು ಟೆರರ್ ಇಶ್ಯೂ, ದೇಶದಲ್ಲಿ ಬಾಂಬು ಇವೆಲ್ಲ ನಡೀತಾ ಇರೋದು ಮುಸ್ಲಿಮರಿಂದನೇ. ಇದು ನೆಮ್ಮದಿಯಿಂದ ಇರೋಕ್ಕಾಗಲ್ಲ ಅಂಥೇಳಿ ನಮ್ಮ ಜನಗಳು ಭಯಪಡ್ತಾರೆ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಅವರು ಒಳ್ಳೆಯವಾಗಿ ನಮ್ಮಂಗೆ ಒಂದೊಂದು ಮಕ್ಳು ಉಡ್ಸ್ಕೊಂಡು, ಒಂದು ಹೆಣ್ಣು ಒಂದು ಗಂಡು ಉಡ್ಸ್ಕೊಂಡು ಇದ್ದರೆ, ಎಜುಕೇಷನ್ ಕೊಡ್ಸ್ಕೊಂಡಿದ್ರೆ ಯಾರೂ ಆತಂಕ ಪಡೋ ವಿಚಾರ ಇಲ್ಲ. ಬಿಡು ಅವರು ನಮ್ಮಂಗೆ ಅಂತ. ಬಟ್ ಅವರು ಈ ಥರ ಅವರು ಲಕ್ಷಣ ನೋಡಿದ್ರೆ ಈ ದೇಶದಲ್ಲಿ, ಭಾರತ ದೇಶ ನಾವೇ ಹೇಳ್ತೀವಿ ಮುಂದಕ್ಕೆ ಅಂತ ಲೆಕ್ಕಾಚಾರ ಮಾಡ್ತಾರೆ. ಅವರೇ ಹೇಳ್ತಾರಲ್ಲ ಜಮೀರು, ಈ ದೇಶನ ನಾವೇ ಹೇಳ್ತೀವಿ ಅಂತ ಮುಂದಕ್ಕೆ 50 ವರ್ಷದ ಮೇಲೆ ನಾವೇ ಹೇಳ್ತೀವಿ ಅಂತ ಹೇಳ್ತಾರಲ್ಲ. ನಮಗೆ ನಮ್ಮ ಮೊಮ್ಮಕ್ಕಳು ಕಥೆಗೆ ಏನು ಗತಿ? ಅದರಿಂದ ಇದು ಭಾರಿ ದುರಂತ. ಮುಖ್ಯಮಂತ್ರಿಗಳು ದೊಡ್ಡ ಮನಸ್ಸು ಮಾಡಿದ್ದಾರೆ, ಮುಂದಕ್ಕೆ ಹಾಕಿದ್ದಾರೆ. ಅವ್ರಿಗೆ ಚಾಮುಂಡೇಶ್ವರಿ ಒಳ್ಳೆ ಜ್ಞಾನ ಕೊಟ್ಟಿದ್ದಾರೆ. ಅವ್ರಿಗೂ ಇಕ್ಕಟ್ಟಿರ್ತವೆ ಮುಖ್ಯಮಂತ್ರಿಗಳು, ಇಲ್ಲ ಅಂತಲ್ಲ. ಬಟ್ ಇವಾಗ ಸದ್ಯಕ್ಕೆ ಮುಂದೂಡಿದ್ದಾರೆ, ಅದು ಒಳ್ಳೆಯದು, ಸೂಕ್ತ. ನಮಗೆಲ್ಲ ನೆಮ್ಮದಿ 100%.